ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋ ಬಂದು ನನ್ನ ಫ್ಲಾಪ್ ಮಟನ್ ಬಿರಿಯಾನಿ ರೆಸಿಪಿ ಅಂತಲೇ ಹೇಳ್ಬೋದು. ಬಿಕಾಸ್ ಇಟ್ ಡಿಡ್ ನಾಟ್ ಕೇಮ್ ಔಟ್ ವೆಲ್, ಬಟ್ ಸ್ಟಿಲ್ ಟೇಸ್ಟ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಅದು ಯಾಕೆ ಅಂತ ಕೂಡ ಗೊತ್ತಾಯಿತು. ಸೊ ಬರೀ ಚೆನ್ನಾಗಿರೋ ರೆಸಿಪೀಸ್ ಶೇರ್ ಮಾಡಬೇಕಾ? ಬೇಡ, ಈ ಥರ ಹಾಳಾಗಿದ್ದು ಶೇರ್ ಮಾಡೋಣ. ಬಿಕಾಸ್ ಎಲ್ಲನೂ ಸಕ್ಸಸ್ ಆಗಲ್ಲ ಅದಕ್ಕೆ. ಸೊ ಫಸ್ಟ್ ಇಲ್ಲಿ ನಾನು ಮಟನನ್ನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಫಸ್ಟಿಗೆ ಕುಕ್ಕರಲ್ಲಿ 1-2 ಸ್ಪೂನ್ಸ್ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಮಟನ್ ಹಾಕಿ ಅದು ನೀರು ಬಿಡೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಅರ್ಧ ಗ್ಲಾಸ್ ಅಥವಾ 1 ಗ್ಲಾಸ್ ವಾಟರ್ ಹಾಕಿ ಕೂಗಿಸ್ಕೊಬೇಕು. ಸೊ ಫಸ್ಟ್ ಇಲ್ಲಿ ನಾನು ಅದನ್ನು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ, ಆ್ಯಂಡ್ ಅರಿಶಿನ ಕೂಡ. ಆ್ಯಂಡ್ ನೀವು ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಆಯಿಲ್ ಬದಲು. ಆ್ಯಂಡ್ ನಾನು ಆಯಿಲೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಫ್ರೈ ಮಾಡಬೇಕು ಒಂದು 5 ಮಿನಿಟ್ಸ್. ಅದಾದಮೇಲೆ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡಿಲ್ಲ ಅಂದರೆ ನೀವೇ ಒಂದು ಗ್ಲಾಸ್ ವಾಟರ್ ಹಾಕಿ ಒಂದು 2 to 3 ವಿಷಲ್ಸ್, ಅಂದರೆ ಮಟನ್ ಯಾವ ರೀತಿ ಇದೆ, ಅದು ಗಟ್ಟಿ ಇದ್ದರೆ ತುಂಬ 3 to 4 ವಿಷಲ್ಸ್ ಬೇಕಾಗತ್ತೆ, ಅಥವಾ ಸಾಫ್ಟ್ ಆಗಿದ್ದರೆ 2 ವಿಷಲ್ಸ್ ಸಾಕಾಗತ್ತೆ. ಆ್ಯಂಡ್ ಇಲ್ಲಿ ನೆಕ್ಸ್ಟು ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಫಸ್ಟು. ಎಲ್ಲ ಸ್ಪೈಸಸ್, ಚಕ್ಕೆ, ಲವಂಗ ಮತ್ತು ಪಲಾವಿಗೆ ಹಾಕೋ ಸ್ಪೈಸಸ್, ಆ್ಯಂಡ್ ಧನಿಯಾ ಬೀಜ, ಮೆಣಸು ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ರೋಸ್ಟ್ ಮಾಡಿರೋದ್ರಲ್ಲೇ ನಾನು ಎಡವಟ್ಟು ಮಾಡಿದ್ದೀನಿ. ಅದೇನು ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗತ್ತೆ. ಆ್ಯಂಡ್ ಇಲ್ಲಿ ಇದನ್ನು ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ 1-2 ಮಿನಿಟ್ಸ್. ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ನೆಕ್ಸ್ಟ್ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ. ಆ್ಯಂಡ್ ಯಾರಾದರೂ ಫಸ್ಟ್ ಟೈಮ್ ಬಿರಿಯಾನಿ ಟ್ರೈ ಮಾಡ್ತಾಯಿದ್ರೆ ಇಲ್ಲಿ ನಾನು ಏನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕಿತ್ತು. ಆ್ಯಂಡ್ ನಾನೇ ಅದನ್ನು ಮಾಡಿಲ್ಲ. ಸೊ ಬಿರಿಯಾನಿ ಹಾಳಾಯಿತು. ಅದರಿಂದ ಹಾಳಾಯಿತು ಇನ್ ದ ಸೆನ್ಸ್ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. 1-2 ಸ್ಪೂನ್ಸ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಟೊಮ್ಯಾಟೊ ಇಷ್ಟೂ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಆ್ಯಂಡ್ ನಾನು ಕಾಯಿ ಅಥವಾ ಬೇರೆ ಥರದ್ದು ಯಾವುದು ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ. ಬಿಕಾಸ್ ಆ ಫ್ಲೇವರ್ ಬೇಡವಾಗಿತ್ತು ಮಟನ್ ಬಿರಿಯಾನಿಗೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ನಾವು ರೀಸೆಂಟಾಗಿ ಒಂದು 4 ಮಂತ್ಸ್ ತಿಂತಾ ಇರಲಿಲ್ಲ. ಸೊ ಕಂಟಿನ್ಯೂಸ್ ಆಗಿ ನಾನ್ ವೆಜ್ಜೇ ನಡೀತಾ ಇದೆ ನಮ್ಮ ಮನೇಲಿ. ಓವರ್ ಫ್ಲೇವರ್ ಬೇಡ, ಆಲ್ರೆಡಿ ಮಟನ್ ಸಾರು ಕೂಡ ಇತ್ತು ಅಂದ್ಬಿಟ್ಟು ಕಾಯಿ ಆ್ಯಡ್ ಮಾಡ್ತಾ ಇಲ್ಲ. ಸೊ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಫ್ರೈ ಆಗುತ್ತೆ. ಅದಾದಮೇಲೆ ಇದನ್ನು ಒಂದು 5 ನಿಮಿಷ ಆರಕ್ಕೆ ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಬಿಸಿಯೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ. ಆ್ಯಂಡ್ ಮಟನ್ ಕೂಡ ನೋಡಿದ್ರಿ ಅಲ್ವಾ, ನೀರು ಬಿಡ್ತಾ ಇದೆ ಸ್ವಲ್ಪನೇ. ಅದು ನೀರು ಬಿಡೋ ಟೈಮಿಗೆ, ಅದು ಕೂಗೋ ಟೈಮಿಗೆ ಇಲ್ಲಿ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ಹೇಳಬೇಕಿತ್ತು, ಏನಂದರೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನೆಲ್. ನಾನು ಕನ್ಸಿಸ್ಟೆಂಟ್ ಆಗಿರ್ತೀನಿ ಇನ್ಮೇಲಿಂದ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀರು ಬಿಟ್ಕೊಂಡಿದೆ, ಇದರಲ್ಲಿ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಇದಕ್ಕೆ ನಾವಿವಾಗ 1 ಗ್ಲಾಸ್ ನೀರು ಅಥವಾ 1.5 ಗ್ಲಾಸ್ ನೀರು ಹಾಕ್ಕೊಂಡು ಇದಕ್ಕೆ 2 ವಿಷಲ್ಸ್ ಹಾಕ್ಕೊಂಡಿದ್ದೀನಿ ನಾನು ಮಟನಿಗೆ. ಆ್ಯಂಡ್ ಕ್ವಿಕ್ಕಾಗಿ ಮಟನ್ ಬಿರಿಯಾನಿ ಮಾಡ್ಕೋಬೋದು. ಆ್ಯಂಡ್ ಸ್ಟಿಲ್ ಐ ಡೂ 2 to 3 ವೆರೈಟೀಸ್ ಆಫ್ ಬಿರಿಯಾನಿ. ಮುಂದಿನ ವೀಡಿಯೋಸಲ್ಲಿ ಅದನ್ನು ಕೂಡ ತೋರಿಸ್ತೀನಿ, ಓಕೆನಾ? ಬಟ್ ಈ ಬಿರಿಯಾನಿ ಹೊಸದಾಗಿ ಟ್ರೈ ಮಾಡೋಕ್ಕೋದೆ, ಬಟ್ ಟೇಸ್ಟ್ ಬ್ಯಾಲೆನ್ಸ್ ಆಗಲಿಲ್ಲ. ಆ್ಯಂಡ್ ಇಲ್ಲಿ ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ನಾನಿವಾಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಅದನ್ನು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಸಾಲಾಗೆ ಮಾಡ್ಕೊಂಡಿದ್ವಲ್ವ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಅದನ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೊತೀನಿ. ಅದಾದಮೇಲೆ ಬಿರಿಯಾನಿಗೆ ಏನು ಮಾಡಬೇಕು ಪ್ರೊಸೀಜರ್ ಅದನ್ನು ಸ್ಟಾರ್ಟ್ ಮಾಡೋಣ, ಓಕೆನಾ? ಆ್ಯಂಡ್ ಒಂದ್ಸಲ ಏನಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಬ್ಲ್ಯಾಂಕ್ ಆಗಿಬಿಡ್ತೀನಿ, ಯಾವ ಥರ ವೀಡಿಯೋಸ್ ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಯಾಕಂದರೆ ವ್ಯೂಸ್ ಬರುತ್ತೆ ಓಕೆ ಆಗಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನಾನು ಕನ್ಸಿಸ್ಟೆಂಟ್ ಆಗಿರಲ್ಲ, ಆವಾಗ ಮತ್ತೆ ವ್ಯೂಸ್ ಹೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಕನ್ಸಿಸ್ಟೆಂಟ್ ಆಗಿರ್ತೀನಿ. ನೀವು ಕೂಡ ಸಪೋರ್ಟ್ ಮಾಡಿ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಬಿರಿಯಾನಿಗೆ ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 3 ಸ್ಪೂನ್ಸ್ ಆಯಿಲ್ ಹಾಕಿ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಬಿರಿಯಾನಿಗೆ.
ಈರುಳ್ಳಿ ಫ್ರೈ ಆಗಬೇಕು ಅಂದರೆ ನಾವು ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ಬಟ್ ನೀನು ಆ್ಯಡ್ ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಮಟನಿಗೆ ಉಪ್ಪು ಆ್ಯಡ್ ಮಾಡಿರೋದ್ರಿಂದ ಸೊ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಇಲ್ಲೇನು ಬೇಯಿಸ್ಕೊಂಡಿದ್ವಿ ಅಲ್ವಾ ಮಟನ್, ಅದನ್ನು ನಾನಿವಾಗ ಬಿರಿಯಾನಿ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ಆ್ಯಂಡ್ ಮಟನ್ನು ಕೂಡ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲೇ ನೀರು ಉಳಿದಿರೋದ್ರಿಂದ ನಾನು ಆ ನೀರನ್ನೇ ಯೂಸ್ ಮಾಡ್ಕೊತೀನಿ ಬಿರಿಯಾನಿ ಮಾಡೋಕ್ಕೂ ಕೂಡ. ಸೊ ಇಲ್ಲಿ ಆಲ್ರೆಡಿ ನಾವು ಎಲ್ಲ ಫ್ರೈ ಮಾಡಿ ಗ್ರೈಂಡ್ ಮಾಡಿರೋದ್ರಿಂದ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ, ಬಿರಿಯಾನಿ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೊ ಏನೇನು ಮಸಾಲ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಟೊಮ್ಯಾಟೊ, ಈರುಳ್ಳಿ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ನೆಕ್ಸ್ಟ್ ಹಾಕ್ಕೊತೀನಿ. ಸೊ ಏನಂದರೆ ಎಡವಟ್ಟು ಮಾಡಿದ್ದು ನಾನು, ಇಷ್ಟು ಹಾಕಿದರೆ ಸಾಕಾಗಿತ್ತು, ಅದು ಏನು ಬಂತು ತಲೆಗೆ ಹೋಗೋದಿಲ್ಲ, ಫುಲ್ ಪೌಡರ್ ಹಾಕ್ಬಿಟ್ಟೆ. ಸೊ ಅದೇ ಫ್ಲೇವರ್ ಜಾಸ್ತಿಯಾಗಿ ಬಿರಿಯಾನಿ ಟೇಸ್ಟ್ ಎಲ್ಲ ಹೊಟ್ಟೋಗ್ಬಿಡ್ತು. ನಾನು ಅಂದ್ಕೊಂಡೆ ಮಟನ್ ಅಲ್ವಾ ಸೊ ಜಾಸ್ತಿ ಫ್ಲೇವರ್ ಇರಲಿ ಅಂತ, ಬಟ್ ಮಟನ್ ಕಮ್ಮಿ ಇದ್ದಿದ್ದು ನಾನು ಯೋಚನೆ ಮಾಡಿಲ್ಲ, ಅದಕ್ಕಾಗಿ ಬಿರಿಯಾನಿ ಹಾಳಾಯಿತು. ಸೊ ನೀವು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ, ಬಟ್ ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು 2 ಸ್ಪೂನ್ಸ್ ಹಾಕೊಂಡ್ರೆ ಸಾಲತ್ತೆ. ಸೊ ಇಲ್ಲಿ ಏನು ನಾನು ಮಟನ್ ಬೇಯಿಸ್ಕೊಂಡಿದ್ದೆ ಅಲ್ವಾ ನೀರು, ಅದನ್ನೇ ಹಾಕ್ಕೊಂಡು 1-2 ನಿಮಿಷ ಅದು ಕುದಿ ಬರೋ ತನಕ ಕುಕ್ ಮಾಡ್ಕೊಳ್ಳೋಣ. ಅದು ಕುಕ್ ಆದಮೇಲೆ ನಾವಿದಕ್ಕೆ ಒಂದು ಅಕ್ಕಿ ಎಷ್ಟು ಹಾಕ್ಕೊತಾ ಇದ್ದೀನಿ ಅಂದರೆ ನಾನಲ್ಲಿ 2 ಗ್ಲಾಸ್ ಹಾಕ್ಕೊತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಬಿಕಾಸ್ ಆಲ್ರೆಡಿ ಇಲ್ಲಿ ನೀರು ಇರೋದ್ರಿಂದ 3.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ ಮೆಷರ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ನೀರು ಹಾಕ್ಕೊಂಡು ಅದನ್ನು ಕುದಿ ಬರೋ ತನಕ ಕುಕ್ ಮಾಡಬೇಕು. ಅದು ಕುದಿ ಬಂದ ಮೇಲೆ ನಾವು ಅದಕ್ಕೆ ಅಕ್ಕಿ ಹಾಕಬೇಕು. ಸೊ ಇವಾಗ ನೋಡ್ಬೋದು ಇಲ್ಲಿ ಕುದಿ ಬರ್ತಾ ಇದೆ. ಸೊ ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಹಿಯರ್ ಯು ಕ್ಯಾನ್ ಯೂಸ್ ಬಾಸ್ಮತಿ ರೈಸ್ ಅಥವಾ ನಾರ್ಮಲ್ ಅದು ಸೋನಾ ಮಸೂರಿ ಅಥವಾ ಜೀರಾ ರೈಸು, ಸೋನಾ ಮಸೂರಿ ಎರಡು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಜಸ್ಟ್ ಬುಲೆಟ್ ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೋನಾ ಮಸೂರಿ ಆಲ್ರೆಡಿ ನಾನು ತೊಳೆದು ಇಟ್ಕೊಂಡಿದ್ದೀನಿ. 2 ಗ್ಲಾಸಸ್ ಆಫ್ ರೈಸ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಅಕ್ಕಿ ಹಾಕಾದ್ಮೇಲೆ ಅದು ಕುದಿ ಬರೋ ತನಕ ಬಿಟ್ಟು, ಅದಾದಮೇಲೆ ಅದ್ರ ಮೇಲೆ ಮುಚ್ಚಿ ಒಂದು ಲೋ ಫ್ಲೇಮಲ್ಲಿ ಬಿಟ್ಬಿಡೋಣ. 10 ಮಿನಿಟ್ಸ್ ಆಗುವಷ್ಟರಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ಆ್ಯಂಡ್ ನಾನಿಲ್ಲಿ ಏನಂದರೆ ಜೀರಾ ರೈಸ್ ಮತ್ತು ಸೋನಾ ಮಸೂರಿ ಅಕ್ಕಿ ಎವ್ರಿ ಟೈಮ್ ನಾನು ಬಿರಿಯಾನಿಗೆ ಆ್ಯಡ್ ಮಾಡ್ತೀನಿ ಮಿಕ್ಸ್ ಮಾಡಿ, ಬಿಕಾಸ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಆ ಥರ ಟ್ರೈ ಮಾಡಿ, ಟೇಸ್ಟ್ ತುಂಬ ಸಖತ್ತಾಗಿ ಬರುತ್ತೆ. ಆ್ಯಂಡ್ ನಾನಿಲ್ಲಿ ಏನಂದರೆ ಜಸ್ಟ್ ಸೋನಾ ಮಸೂರಿ ಆ್ಯಡ್ ಮಾಡಿದ್ದೀನಿ, ಜೀರಾ ರೈಸ್ ಖಾಲಿ ಆಗಿದ್ದರಿಂದ. ಲಾಸ್ಟಲ್ಲಿ ಒಂದು ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಏನಂದರೆ ಇಲ್ಲಿ ನಾನು ಯಾಕೆ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಅಂದರೆ, ನಾನು ಮೊಸರು ಯೂಸ್ ಮಾಡಿಲ್ಲ. ನೀವು ಆಲ್ಟರ್ನೇಟಿವ್ ಆಗಿ ನೀವು ಯಾವಾಗ ಫ್ರೈ ಮಾಡ್ತೀರಲ್ಲ ಮಟನ್ ಮಸಾಲೆ ಎಲ್ಲ ಹಾಕಿ, ಆವಾಗ ಬೇಕಾದರೆ ನಿಂಬೆಹಣ್ಣು ಬದಲು ಕರ್ಡ್ ಯೂಸ್ ಮಾಡ್ಬೋದು. ಅಥವಾ ಯು ಕ್ಯಾನ್ ಆಲ್ಸೋ ಯೂಸ್ ಫ್ರೆಶ್ ಕ್ರೀಮ್ ಆ್ಯಂಡ್ ಫ್ರೆಶ್ ಕ್ರೀಮ್ ಅಲ್ಲ ಯೋಗಟ್. ಅದಾದಮೇಲೆ ಅದು ಬಿಟ್ಟರೆ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಟೊಮ್ಯಾಟೊ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಹುಳಿಗೋಸ್ಕರ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಕುದಿ ಬರ್ತಾ ಇದೆ ನೋಡ್ಬೋದು, ಅಕ್ಕಿ ಎಲ್ಲ ಈವನ್ನಾಗಿ ಕುಕ್ ಆಗಬೇಕು ಅಂದ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಕುದಿ ಬರೋ ತನಕ ಓಪನ್ ಆಗೇ ಕುಕ್ ಮಾಡ್ಕೊಳ್ಳೋಣ. ಆ್ಯಂಡ್ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಈ ಥರ ಒಂದು ರೌಂಡ್ ಅದಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಕ್ಲೋಸ್ ಮಾಡಿ ಲಿಡನ್ನು 10 ಮಿನಿಟ್ಸ್ ಕುಕ್ ಮಾಡ್ಕೊಂಬಿಡೋಣ. ಇವಾಗ ಗೊತ್ತಾಗುತ್ತೆ ನಮಗೆ ನೀರು ಎಲ್ಲ ಸಾಲತ್ತಾ ಇಲ್ವಾ ಅಂದ್ಬಿಟ್ಟು. ಸೊ ದಟ್ ಈವನ್ನಾಗಿ ಕುಕ್ ಮಾಡ್ಕೊಳ್ಳೋಣ. 10 ಮಿನಿಟ್ಸ್ ಆಗಿದೆ, ನೀವು ನೋಡ್ಬೋದು ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿ ಆಗಿದೆ. ಬಟ್ ಟೇಸ್ಟ್ ಓಕೆ ಆಗಿ ಬಂದಿತ್ತು. ಲಾಸ್ಟಲ್ಲಿ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸರ್ವ್ ಮಾಡಿ ತಿನ್ನೋದು ಅಥವಾ ಟೇಸ್ಟ್ ಮಾಡೋದನ್ನು, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು, ಹಸಿವಾಗಿತ್ತು. ಸೊ ಅದರಿಂದ ಹಾಗೆ ತಿಂದ್ಬಿಟ್ವಿ. ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ರೆಸಿಪಿ ನೀವು ಟ್ರೈ ಮಾಡಿದ್ರೆ ಪರ್ಫೆಕ್ಟಾಗಿ ಟ್ರೈ ಮಾಡಿದರೆ ನಂಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.